ದೇಶ ಮಳೆಗಾಲ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಇವತ್ತು ಅಥವಾ ಈ ವಾರದಲ್ಲಿ ಈ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಮತ್ತೆ ಪುನಃ ಸಬ್ಮಿಟ್ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ನಮ್ಮ ಒಂದು ರಾಷ್ಟ್ರೀಯ ಮಹಿಳಾ ಒಕ್ಕೂಟವನ್ನು ಮಾಡ್ಕೊಂಡಿದ್ದೀವಿ. ಅಂದರೆ ಇಡೀ ದೇಶದಲ್ಲಿ ಎಷ್ಟು ಮಹಿಳಾ ಸಂಘಟನೆಗಳಿದೆ, ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಆ ಸಂಘಟನೆಗಳು ಎಲ್ಲರೂ ಸೇರಿ ನಾವು ಒಂದು ಕೋಲಿಷನನ್ನು ಮಾಡಿಕೊಂಡು ಇವತ್ತು ಮಹಿಳಾ ರಿಸರ್ವೇಷನ್ ಬಿಲ್ ಜಾರಿಯಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ ಇದೆ. ಮುಖ್ಯವಾಗಿ ಡಿಲಿಮಿಟೇಷನ್ ಪುನರ್ವಿಂಗಡಣೆ ಏನಿದೆ ನಮ್ಮ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಜನಗಣತಿಗೆ ಲಿಂಕ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಜಾರಿಯಲ್ಲಿ ತರಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಇದೆ. 106ನೇ ಇವತ್ತು 106ನೇ ಸಲ ನಮ್ಮದು ಸಂವಿಧಾನ ತಿದ್ದುಪಡಿ ಆಗ್ತಾ ಇದೆ. ಅದಕ್ಕೆ ಬಹಳ ಮಹತ್ವವಾದಂಥ ಇದು ತಿದ್ದುಪಡಿ ಆಗಿರೋದ್ರಿಂದ ನಾವೆಲ್ಲ ಮಹಿಳೆಯರು, ದೇಶದಂಥ ಎಲ್ಲ ಮಹಿಳಾ ಸಂಘಟನಾಕಾರರು, ಮಹಿಳಾ ಆ್ಯಕ್ಟಿವಿಸ್ಟು ಒಂದು ಆಗ್ರಹದ ಏನಂದ್ರೆ ಮಹಿಳಾ ರಿಸರ್ವೇಷನ್ ಬಿಲ್ಲು ಈ ಹಿಂದೆ ಏನು ಸಬ್ಮಿಟ್ ಆಗಿತ್ತು, ಬಿಲ್ ಪಾಸ್ ಆಗಿದೆ, ಅದನ್ನು ಆ್ಯಸ್ ಇಟ್ ಈಸ್ ಜಾರಿಯಲ್ಲಿ ತರಬೇಕು. ಮಹಿಳೆಯರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜಕೀಯ ನ್ಯಾಯ ಕೊಡಬೇಕು ಅನ್ನೋದು ನಮ್ದೆಲ್ಲರ ಆಗ್ರಹ ಇದೆ. ಅದಕ್ಕೆ ತಾವು ಎಲ್ಲ ಪತ್ರಕರ್ತರು ಈ ಸಂದೇಶವನ್ನು ತಮ್ಮ ಮೂಲಕ ನಾನು ಕೊಡ್ತಾ ಇದ್ದೀನಿ. ನೀವೆಲ್ಲರೂ ಸಹಕಾರ ಕೊಡಬೇಕು, ಹೆಚ್ಚು ರೀತಿಯಾದಂಥ ಪ್ರಚಾರವನ್ನು ಕೊಡಬೇಕು ಅಂತೇಳಿ. ಮುಖ್ಯವಾಗಿ ರಾಜ್ಯದಲ್ಲಿ ನಾವು ಜನವಾದಿ ಮಹಿಳಾ ಸಂಘಟನೆ ಮತ್ತು ವಿಮೋಚನಾ NFIW ಮತ್ತು ಸಬಲಾ ಸಂಸ್ಥೆ ಹೀಗೆ ಸುಮಾರು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ